ಸೌತ್ ಕೆನರಾ ಫೋಟೋಗ್ರಾಫರ್ಸ್ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಇದರ ಬಂಟ್ವಾಳ ಶಾಖೆಯು ಬಿಸಿ ರೋಡಿನ ಶ್ರೀ ರಕ್ತೇಶ್ವರಿ ದೇವಿ ದೇವಸ್ಥಾನದ ಹಿಂಭಾಗದಲ್ಲಿರುವ ಪ್ರೀತಿ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿತು. ಮಾಜಿ ಸಚಿವರಾದ ಬಿ ರಮಾನಾಥರಯ್ಯವರು ನೂತನ ಶಾಖೆಯನ್ನ ಉದ್ಘಾಟಿಸಿದ್ರು. ಬಳಿಕ ಬಿಸಿ ರೋಡ್ನ ಅಂಬೇಡ್ಕರ್ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲಿಸಿ ಮಾತನಾಡಿ, ಫೋಟೋಗ್ರಫಿ ಎನ್ನುವುದು ಒಂದು ದಾಖಲೆ. ವರ್ತಮಾನದ ಸಂದರ್ಭದಲ್ಲಿ ಛಾಯಾಗ್ರಾಹಕರು ಅಗತ್ಯ. ವೃತ್ತಿ ಜೀವನದಲ್ಲಿ ಛಾಯಾಗ್ರಾಹಕರು ತಮ್ಮದೇ ರೀತಿಯಲ್ಲಿ ಸಹಕಾರಿ ಸಂಘವನ್ನ ಸ್ಥಾಪನೆ ಮಾಡಿ ಯಶಸ್ವಿಯಾಗಿ ಮುನ್ನಡೆಯುತ್ತಿರುವುದು ಅಭಿನಂದನೀಯ ಎಂದು ಹೇಳಿದರು. 10 ವರ್ಷದ ಹಿಂದೆ ಈ ಸಹಕಾರಿ ಸಂಘದ ಉದ್ಘಾಟನೆಯಲ್ಲಿ ಭಾಗವಹಿಸುವ ಅವಕಾಶ ದೊರೆತಿದ್ದು, ಈ ದಿನ ಉದ್ಘಾಟಿಸುವ ಅವಕಾಶ ಸಿಕ್ಕಿರುವುದು ಋಣಾನುಬಂಧ ಎಂದು ನೆನಪಿಸಿಕೊಂಡರು. ವರ್ತಮಾನ ಸ್ಥಿತಿಯಲ್ಲಿ ಏನೇ ಇರಬಹುದು, ಆದರೆ ಇತಿಹಾಸವಾಗಿ ಉಳಿಯುತ್ತದೆ. ಇತಿಹಾಸವನ್ನು ತಿದ್ದಲಿಕ್ಕೆ ಯಾರೇ ಪ್ರಯತ್ನ ಮಾಡಿದ್ರು ಇತಿಹಾಸವಾಗಿ ಉಳಿಯುತ್ತದೆ ಹೊರತು ಇತಿಹಾಸ ಬದಲಾಗುವುದಿಲ್ಲ. ಈ ದೇಶದ ಇತಿಹಾಸ ಇರ್ಬೋದು, ಜಗತ್ತಿನ ಇತಿಹಾಸ ಇರ್ಬೋದು, ಅಥವಾ ಬಂಟ್ವಾಳ ತಾಲೂಕಿನ ಇತಿಹಾಸ ಇರ್ಬೋದು, ಪ್ರತಿಯೊಂದು ಈ ಫೋಟೋಗ್ರಾಫರ್ ಅಸೋಸಿಯೇಷನ್ ಇತಿಹಾಸ ಇರ್ಬೋದು, ಎಲ್ಲವೂ ಕೂಡ ಇತಿಹಾಸವಾಗಿ ಉಳಿಯುತ್ತದೆ. ಇತಿಹಾಸ ಒಂದು ಕಾಲದಲ್ಲಿ ಮುಂದಿನ ಪೀಳಿಗೆ ಆ ಇತಿಹಾಸವನ್ನು ಯಾವತ್ತೂ ಒಂದು ದಿವಸ ನೆನಪು ಮಾಡ್ತಾರೆ. ವಾಸುದೇವರಾವ್ ಅಂತವರು ಇದ್ರು, ಫೋಟೋಗ್ರಾಫಿ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷರಾಗಿದ್ದರು, ವಿವಿಧ ಸಹಕಾರ ಅಧ್ಯಕ್ಷರಾಗಿದ್ದರು, ಇನ್ನೊಬ್ಬರು ಇದ್ರು, ನವೀನ್ ರೇಗಲ್ ಇದ್ರು. ಅವರು ಅದೊಂದು ಇತಿಹಾಸ. ಕಾರ್ಯಕ್ರಮದಲ್ಲಿ ಕನ್ಯಾನ ಭಾರತ ಸೇವಾಶ್ರಮದ ಕಾರ್ಯದರ್ಶಿ ಈಶ್ವರ ಭಟ್ ಅವರನ್ನ ಸನ್ಮಾನಿಸಲಾಯಿತು. ಎಸ್ಕೆಪಿಎ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾಧ್ಯಕ್ಷ ನವೀನ್ ರೈ ಪಂಚಳ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ವೃತ್ತಿಪರ ಛಾಯಾಗ್ರಾಹಕರು ಒಟ್ಟು ಸೇರಿ ಹುಟ್ಟು ಹಾಕಿದ ಈ ಸಹಕಾರಿ ಸಂಘ 2ನೇ ಶಾಖೆಯನ್ನ ಆರಂಭಿಸಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು. ವೃತ್ತಿಪರ ಸಂಘಟನೆಯಾದ ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ನ ಸದಸ್ಯರು ಒಟ್ಟು ಸೇರಿ ಹುಟ್ಟು ಹಾಕಿದ ಸಂಸ್ಥೆ ವಿವಿಧೋದ್ದೇಶ ಸಹಕಾರಿ ಸಂಘ. ಕಳೆದ 10 ವರ್ಷಗಳ ಹಿಂದೆ ಕೆಲವೇ ಸದಸ್ಯರು ಮತ್ತು ಎಲ್ಲ ಸದಸ್ಯರ ಒಗ್ಗೂಡುವಿಕೆ ಮತ್ತು ಅವರ ಪ್ರಯತ್ನದ ಫಲವಾಗಿ ಹುಟ್ಟಿಕೊಂಡ ಸಂಸ್ಥೆ ಇಂದು 2ನೇ ಶಾಖೆಯನ್ನ ಬಂಟ್ವಾಳದಲ್ಲಿ ತೆರೆಯುತ್ತಿರುವುದು ನಮಗೆಲ್ಲ ಹೆಮ್ಮೆ ಅಂತೇಳಿ ತಿಳ್ಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ವೃತ್ತಿಪರ ಛಾಯಾಗ್ರಾಹಕರು ಸೇರಿಕೊಂಡು ಸಂಘವನ್ನ ನಿರ್ಮಾಣ ಮಾಡಿ ಈಗ ಸಹಕಾರಿ ಸಂಘದ ಮುಖಾಂತರ ಇಡೀ ಸಂಘಟನೆಯನ್ನು ಬೆಳೆಸುವಂತಹ ಜವಾಬ್ದಾರಿಯನ್ನು ನಾವು ವಹಿಸಿಕೊಂಡಿದ್ದೇವೆ. ಅದಕ್ಕಾಗಿ ಶ್ರಮಿಸಿದ ಎಲ್ಲ ಸಹಕಾರಿ ಸಂಘದ ಸದಸ್ಯರಿಗೆ ಮತ್ತು ನನ್ನ ಸಂಘಟನೆ ಸದಸ್ಯರಿಗೆ ಮೊದಲಿಗೆ ಕೃತಜ್ಞತೆಗಳನ್ನು ಅರ್ಪಿಸಿಕೊಂಡು ಇಂಥ ಶಾಖೆಗಳ ಆರಂಭ ಬಂಟ್ವಾಳದಲ್ಲಿ ಆರಂಭ ಆಗುವುದರ ಮೂಲಕ ಇಡೀ ನಮ್ಮ ಸಂಘಟನೆಯ ಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ ಸಹಕಾರಿಯಾಗ್ತದೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಬಂಟ್ವಾಳ ಕೃಷಿಕ ಸಮಾಜದ ಅಧ್ಯಕ್ಷ ಪದ್ಮರಾಜ್ ಬಳ್ಳಾಲ್ ಮಾವಂತೂರು ಗೊತ್ತು ಠೇವಣಿ ಪತ್ರ ಬಿಡುಗಡೆಗೊಳಿಸಿದ್ರು. ಇದೇ ವೇಳೆ ಮಾತನಾಡಿದ ಅವರು, ವ್ಯವಹಾರ ಕ್ಷೇತ್ರದಲ್ಲಿ ವಿಶ್ವಾಸ ಮುಖ್ಯ. ಅಂತಹ ವಿಶ್ವಾಸವನ್ನ ಗ್ರಾಹಕರಲ್ಲಿ ಮೂಡಿಸಿ ಮುನ್ನಡೆದಾಗ ಸಹಕಾರಿ ಸಂಘಗಳು ಅಭಿವೃದ್ಧಿಯಾಗ್ತಿವೆ ಎಂದು ಹೇಳಿದರು. ವಿಶೇಷವಾಗಿ ಸದಸ್ಯರ ಅವಶ್ಯಕತೆಗಳು, ಅಗತ್ಯಗಳು ಅವರೊಳಗೆ ಅರ್ಥವಾದಷ್ಟು ಇನ್ನೊಬ್ಬನಿಗೆ ಅದು ಅರ್ಥವಾಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ನಮ್ಮ ಸದಸ್ಯರ ಅನುಕೂಲಕ್ಕೆ ಹಾಗೂ ಆ ಮೂಲಕ ಸಾರ್ವಜನಿಕ ಸೇವೆಯನ್ನು ಮಾಡುವಂತಹ ಉದ್ದೇಶದಿಂದ ಪ್ರಾರಂಭವಾದ ಈ ಸಂಸ್ಥೆ. ಎಸ್ಕೆಪಿಎ ಬಂಟ್ವಾಳ ವಲಯದ ಅಧ್ಯಕ್ಷ ರಾಜೇಂದ್ರ ಅವರು ಮಾತನಾಡಿ, ಉತ್ತಮ ನಾಯಕತ್ವ ಇದ್ದರೆ ಆ ಸಂಸ್ಥೆ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಎನ್ನುವುದಕ್ಕೆ ಈ ಸೊಸೈಟಿಯ ಅಧ್ಯಕ್ಷ ವಾಸುದೇವರಾವ್ ಅವರೇ ಉದಾಹರಣೆ ಎಂದರು. ಒಂದು ಶಾಖೆಯು ಜನರಿಗೆ ಉತ್ತಮವಾಗಿ ಸೇವೆಯನ್ನು ನೀಡಿದರೆ ಹಾಗೆ
ಸೌತ್ ಕೆನರಾ ಫೋಟೋಗ್ರಾಫರ್ಸ್ ವಿವಿಧ ದೇಶ ಸಹಕಾರ ಸಂಘದ ಅಧ್ಯಕ್ಷ ಕೆ ವಾಸುದೇವ್ ರಾವ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ 10 ವರ್ಷಗಳ ಅವಧಿಯಲ್ಲಿ ನಮ್ಮ ಸಹಕಾರಿ ಸಂಘ ಛಾಯಾಗ್ರಾಹಕರು ಹಾಗೂ ಜನರ ಪ್ರೀತಿಗೆ ಪಾತ್ರವಾಗಿದೆ. 14 ವಲಯದ ಎಲ್ಲ ಛಾಯಾಗ್ರಾಹಕ, ಸಹಕಾರ ನಿರ್ದೇಶಕರು ಹಾಗೂ ಸಿಬ್ಬಂದಿಗಳ ಶ್ರಮದಿಂದ ಈ ಹಂತಕ್ಕೆ ಬಂದಿದೆ ಎಂದು ಹೇಳಿದರು. ಈ ಒಂದು ಸಂಸ್ಥೆ 10 ವರ್ಷಗಳ ಮುಂಚೆ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರ ಒಂದು ದಿವ್ಯ ಹಸ್ತದಿಂದ ಮಂಗಳೂರಿನ ಹೃದಯ ಭಾಗ ಕದ್ರಿಯಲ್ಲಿ ನಮ್ಮ ಕೇಂದ್ರ ಬಿಂದು ಉದ್ಘಾಟನೆಗೊಂಡಿತು. ಆ ಕಾರ್ಯಕ್ರಮದಲ್ಲಿ ಅಂದಿನಿಂದ ನಾವು ಇವತ್ತು 5 ವರ್ಷದ ನಂತರ ಉಡುಪಿಯಲ್ಲಿ ಹೃದಯ ಭಾಗದಲ್ಲಿ ಇನ್ನೊಂದು ಶಾಖೆಯನ್ನು ಪ್ರಾರಂಭ ಮಾಡಿದ್ದೇವೆ. ಈ ಒಂದು ಸಂದರ್ಭ 10 ವರ್ಷಗಳನ್ನು ಪೂರೈಸಿ ನಾವು ಈ ಒಂದು ಸಂದರ್ಭದಲ್ಲಿ ನಮ್ಮ ಬಿಸಿ ರೋಡ್ ಬಂಟ್ವಾಳ ಕ್ಷೇತ್ರದ ಈ ಒಂದು ಬಿಸಿ ರೋಡ್ನಲ್ಲಿ ಈ ಒಂದು ಶಾಖೆಯನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದಕ್ಕೆ ಮುಖ್ಯ ಈ ಒಂದು 10 ವರ್ಷದಲ್ಲಿ ಈ ಸಂಸ್ಥೆ ಇಡೀ ನಮ್ಮ ಛಾಯಾಗ್ರಾಹಕರ ಈ ಸಮಾಜದ ಎಲ್ಲ ಜನರ ಪ್ರೀತಿ ಪಾತ್ರರಾಗಿರುವಂತಹ ಸಂಸ್ಥೆ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಮುಖ್ಯ ಅತಿಥಿಗಳಾಗಿ ಎಸ್ಕೆಪಿಎ ಜಿಲ್ಲಾ ಸಂಚಾಲಕ ಗೋಪಾಲ್ ಸುಳ್ಯ, ಸೌತ್ ಕೆನರಾ ಫೋಟೋಗ್ರಾಫರ್ಸ್ ವಿವಿಧ ದೇಶ ಸಹಕಾರ ಸಂಘದ ಉಪಾಧ್ಯಕ್ಷ ಟಿ ಹರೀಶ್ ರಾವ್, ಎಸ್ಕೆಪಿಎ ಜಿಲ್ಲಾ ಕಟ್ಟಡ ಸಮಿತಿಯ ಅಧ್ಯಕ್ಷ ಆನಂದನ್, ಕಟ್ಟಡ ಮಾಲಕ ಕಿಶೋರ್ ಎಸ್ ಕುಮಾರ್, ಗೌರವ ಸಲಹೆಗಾರ ನರಸಿಂಹಸ್ವಾಮಿ, ಆಡಳಿತ ಮಂಡಳಿಯ ನಿರ್ದೇಶಕರಾದ ವಿಠಲ್ ಚೌಟ, ಬಿ ದಾಮೋದರಾಚಾರ್ಯ ಮಂಗಳೂರು, ಸುದರ್ಶನ್ ರಾವ್ ಎ ಪುತ್ತೂರು, ಸ್ಟಿಫನ್ ಬಿ ಲೂವಿಸ್ ಬ್ರಹ್ಮಾವ್ರ, ಪಾವಂಜೆ ಮೋಹನ್ ರಾವ್ ಮುಲ್ಕಿ, ಭಾರದ್ವಾಜ್ ಬೆಳ್ತಂಗಡಿ, ಜಯಕರ್ ಸಾಲ್ಯಾನ್ ಸುರತ್ಕಲ್, ಪಾರ್ವತಿ ಕೆ ಅಮೀನ್ ಸುರತ್ಕಲ್, ಚಿದಾನಂದ ಎ ಉಳ್ಳಾಲ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಜೇಶ್ ಕೆ ಉಪಸ್ಥಿತರಿದ್ದರು. ಸಹಕಾರ ಸಂಘದ ಅಧ್ಯಕ್ಷ ಕೆ ವಾಸುದೇವ್ ರಾವ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ನಿರ್ದೇಶಕ ರವಿ ಕಾಪು ವಂದಿಸಿದ್ರು. ಎಚ್ಕೆ ನಯನಾಡು ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಸನೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.